ಮಾತನಾಡುತ್ತಿರುವೆ ನೀನು. ಮತ್ತೇನು ಹೇಳದತ್ತಿಗೆ ಓದಿಗಾಗಿ ಹಣ ಬೇಕೆಂದು ಹೇಳಿ ಎಷ್ಟು ದಿನವಾಗಿದ್ದು ಅದರ ಬಗ್ಗೆ ನೀವು ವಿಚಾರ ಕೂಡ ಮಾಡುತ್ತಿಲ್ಲ. ತಮ್ಮ ಶ್ರೀಕಾಂತ, ಹಣಕ್ಕಾಗಿ ನಾನು ಎಲ್ಲ ಕಡೆಯೂ ತಿರುಗಾಡುತ್ತಿದ್ದೇನೆ. ಎಲ್ಲಿಯೂ ಕೂಡ ಹಣ ಸಿಗುತ್ತಿಲ್ಲಪ್ಪ, ಹಣ ಸಿಗುತ್ತಿಲ್ಲ. ಇನ್ನೇನು ಸ್ವಲ್ಪ ತಾಳು, ಹೇಗಾದರೂ ಮಾಡಿ ಹಣ ನಾನು ನಿನಗೆ ಕೊಡುತ್ತೇನಪ್ಪ, ಕೊಡುತ್ತೀನಿ. ಕೊಡುತ್ತೇನೆ ಎಂದರೆ ಆಗಲ್ಲ. ನಾನೀಗ ಹೋಗುತ್ತಿದ್ದೇನೆ. ನಿನಗೆ ಹಣ ಕೊಡಲು ಆಗುತ್ತದೆಯೋ ಅಥವಾ ಎಲ್ಲೋ? ನೀನು ಮನೆಗೆ ಹೋಗಪ್ಪ, ನಿಮ್ಮ ಅಣ್ಣನವರು ಹಣ ತೆಗೆದುಕೊಂಡು ಬರುತ್ತಾರೆ. ಸರಿ, ಬೇಗನೆ ಮಾಡಿ. ಸೀತಾ, ನನ್ನ ತಮ್ಮನ ಓದಿಗಾಗಿ ಹಣ ಕೊಡುವ ಶಕ್ತಿ ಕೂಡ ಇಲ್ಲವಾಯಿತೆ ಬಡವರಿಗೆ. ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ಆ ತಾಯಿ ಚಂದ್ರ ಮಾತೆ ಯಾವತ್ತೂ ನಮ್ಮಂತ ಬಡವರನ್ನು ಕೈ ಬಿಡುವುದಿಲ್ಲ ಸ್ವಾಮಿ, ಕೈ ಬಿಡುವುದಿಲ್ಲ ಅಂತ. ಸೀತಾ, ನೀನಿನ್ನು ಆ ತಾಯಿಯಲ್ಲಿ ನಂಬಿದ್ದೀಯ. ಆ ತಾಯಿ ನಮ್ಮಂತ ಬಡವರನ್ನು ಬಿಟ್ಟು ಕೆಟ್ಟ ಶ್ರೀಮಂತರ ಬೆನ್ನತ್ತಿದ್ದಾಳೆ. ಹಾಗೆನ್ನಬೇಡಿ ಸ್ವಾಮಿ, ಹಾಗೆನ್ನಬೇಡಿ ನೀವು. ಆ ತಾಯಿ ಚಂದ್ರಮಾತೆ ಹಿಂದೆಲ್ಲ ನಾಳೆ ಆದ್ರೂ ನಮ್ಮಂತ ಬಡವರಿಗೆ ಒಂದು ದಾರಿ ತೋರಿಸುತ್ತಾಳೆ ಸ್ವಾಮಿ, ಒಂದು ದಾರಿ. ಹೌದು ಸೀತಾ, ಹೌದು, ದಾರಿ ಇದೆ ಸೀತಾ, ದಾರಿ ಇದೆ. ಅದೇ ಸಾಯಿಗೌಡನ ಕೈ ಕಾಲು ಹಿಡಿದಾದರು ಹಣ ತರುತ್ತೇನೆ ಸೀತಾ, ಹಣ ತರುತ್ತೇನೆ. ಬೇಡ ಸ್ವಾಮಿ, ಬೇಡ. ಆ ದೇಸಾಯಿಯವರ ಸಹವಾಸ ನಮ್ಮ ಮನೆತನಕ್ಕೆ ಬೇಡ ಸ್ವಾಮಿ. ಬೇಕಾದ್ರೆ ನನ್ನ ಮಾಂಗಲ್ಯವನ್ನು ಮಾರಿ ಹಣ ತೆಗೆದುಕೊಂಡು ಹೋಗೋಣ, ಆದ್ರೆ ದೇಸಾಯಿಯರ ತಂಟಿಗೆ ಮಾತ್ರ ನೀವು ಹೋಗ್ಬೇಡಿ. ಸೀತಾ, ಏನು ಹೇಳುತ್ತಿರುವೆ? ಹಾರಿ, ಈ ಮಾಂಗಲ್ಯವನ್ನು ಒಂದೇ ಇಟ್ರೆ ಮತ್ತೆ ಪಡೆದುಕೊಳ್ಳಬಹುದು, ಆದ್ರೆ ಆ ದೇಸಾಯಿಯವರ ಸಹವಾಸ ಮಾತ್ರ ಬೇಡ ಸ್ವಾಮಿ, ಬೇಡ ಅಂತ. ಸೀತಾ, ಮಾಂಗಲ್ಯ ಮಾರುವ ಮೊದಲು ಮನೆಯಲ್ಲಿರುವ ಸುವರ್ಣೆ ಮಾರಿದರಾಯಿತು. ಬೇಡ ಸ್ವಾಮಿ, ಬೇಡ. ಈ ನಮ್ಮ ಮನೆಯ ಕಾಮದಿ ಇರುವುದು, ಅದನ್ನು ಮಾತ್ರ ಮಾರುವುದು ಬೇಡ. ಬೇಕಾದ್ರೆ ನನ್ನ ತಾಯಿಯನ್ನೇ ಮಾರುವುದು ಒಳ್ಳೆಯದು ಅಂತ. ಸೀತಾ, ಅದು ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ಬನ್ನಿ, ನನ್ನ ತಾಯಿಯನ್ನೇ ಮಾರಿ ಹಣ ತೆಗೆದುಕೊಂಡು ಬರೋಣ. ಸ್ವಾಮಿ, ಹೋಗೋಣ. ಪರಿರಾಗರ ಜಾತಿ ಕಾಳಿಗನೆಲ್ಲ ಜಾಲಿ ಬರ್ತಾ ಇದ್ದಾನೆ.
ಬಿಡು. ಯಾರು? ನಾನು ಯಾರಾದರೆ ನಿನಗೇನು? ಸುಮ್ಮನೆ ಕೇಸ್ ಕಟ್ಟು ಜಾಗ ಖಾಲಿ ಮಾಡಿಲ್ಲ. ಜಾಗ ಖಾಲಿ? ನಿನ್ನಂತ ಬಚ್ಚ ಬೆದರಿಕೆ ಹೆದರುವ ಏಡಿಯಲ್ಲ ಈ ಜಾನಿ. ಲೇ, ನಿನ್ನ ವೇದಾಂತ ಕೇಳಲು ಇಲ್ಲಿ ಯಾರು ಬಂದಿಲ್ಲ. ಸುಮ್ಮನೆ ಪ್ರಾಣ ಕಳೆದುಕೊಳ್ಳಬೇಡ. ಸೂಟ್ ಕೇಸ್ ಕಟ್ಟು ನನಗೆ ಸಲಾ ಮಾಡಿದ ಹೋಗು ಇಲ್ಲಿಂದ. ಪ್ರಾಣಕ್ಕೆ ಹೆದರುವ ಗಂಡಲ್ಲ ಈ ಜಾನಿ. ಸೂಟ್ಕೇಸ್ ನಾಶವನ್ನು ಬಿಡುವ, ಇಲ್ಲವಾದರೆ ನಿನ್ನ ಪ್ರಾಣ ಬರಬೇಕಾಗಿತ್ತು. ಪ್ರಾಣ? ನಿನ್ನಂತ ಎಷ್ಟೋ ಜನರ ಪ್ರಾಣ ತೆಗೆಯುವ ನನಗೆ ಪ್ರಾಣದ ಭಯ? ಜಾಲಿ, ನಿನಗೆ ಬದುಕು ಆಸೆ ಇದ್ದಂಗಿಲ್ಲ. ಲೇ, ದೇಸಾಯಿ ಬೆಳೆಸಿದ ಕೊಲ್ಲಿ ಆ ರಾಮ ಬಿಟ್ಟ ಬಾಲ ತಪ್ಪಬಹುದು, ಆದರೆ ನಾನಿಟ್ಟ ಗುರಿ ಎಂದಿಗೂ ತಪ್ಪಿಲ್ಲ, ತಪ್ಪುವುದೂ ಇಲ್ಲ. ನಿನಗೊಂದು ಕೊನೆಯ ಅವಕಾಶ ಕೊಡುತ್ತೇನೆ. ಓಡಿ ಹೋಗಿ ನಿನ್ನ ಪ್ರಾಣ ಉಳಿಸಿಕೋ. ಇವನ ಕೈಯಿಂದ ಸಾಯುವ ಬದಲು ಇಲ್ಲಿಂದ ಹೋಗುವುದೇ ಒಳ್ಳೆಯದು. ಹೋಗು ಜಾಣಿ, ಹೋಗು. ಆಳಿನ ದುಷ್ಟ ದೇಸಾಯಿ ಹೋಗಿ ದಾರಿಯಲ್ಲಿ ಯಾರೋ ಹಣ ದೋಚಿದರು ಅಂತ. ಪಾಪ ಅವಳಿಗೆ ಗೊತ್ತು ಈ ಕಾಳಿಂಗನ ಕುತಂತ್ರದ ಕಥೆ ಅಷ್ಟೇ. ಹೋಗದಿದ್ದರೆ ನೀಡುತ್ತಿದ್ದೆ ನಿನ್ನ ಪ್ರಾಣಕ್ಕೆ ಮುಕ್ತಿ. ಓಹೋ, ಕಾಮಿನಿ. ಹಲೋ ಕಾಮಿನಿ, ಹೌ ಆರ್ ಯು? ಆಯಪ್ಪ, ನೀವೇ ಹೇಗಿದ್ದೀರಾ? ಏನದು? ಏನ್ ನೀವೇ ಹೇಗಿದ್ದೀರಾ? ಆಯಪ್ಪ, ನೀವೇ ಹೇಗಿದ್ದೀರಾ? ಹಲೋ ಕಾಮಿನಿ, ಹೌ ಆರ್ ಯು? ಆಯಪ್ಪ, ನೀವೇ ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಇದ್ದೀನಿ, ಆದರೆ ಏನ್ರಿ ಆದ್ರೆ? ನಿನ್ನ ಚಿಂತೆಯಲ್ಲಿ ಸರಿಯಾಗಿ ಊಟನೇ ಸೇರ್ತಾ ಇಲ್ಲ ಚಿನ್ನ. ನನಗೂ ಕೂಡ ಹಾಗೆ ಆಗ್ತದೆ. ನಿಮ್ದೇ ಚಿಂತೆ ಆಗಿದೆ. ಇನ್ನೆರಡು ದಿನಗಳಲ್ಲಿ ಹಕ್ಕಿಯಾಗಿ ಹಾರಿ ಬಂದು ನಿಮ್ಮ ಗೂಡು ಸೇರ್ತಾಳೆ ಈ ಕಾಮ ತುಂಬಿದ ಕಾಮಿನಿ. ಆದಷ್ಟು ಬೇಗನೆ ಬಾ ಕಾಮಿನಿ. ಓಕೆ, ಬಾಯ್. ಬಾ ಕಾಮಿನಿ, ಬಾ. ನಿನ್ನ ದೇಹದ ರುಚಿ ನೋಡಿ ತುಂಬಾ ದಿನಗಳಾಯ್ತು. ತುಂಬಿ ಹೂವಿನ ಮಕರಂದ ಹೀರಿದ ಹಾಗೆ ನೀನು ಬಂದ ತಕ್ಷಣವೇ ನಿನ್ನ ಮೈ ರುಚಿ ನೋಡುವೆ.